ಅಲ್ಲಿ ಸ್ಟೋರ್ ಮಾಡಿದ ಗೋಮೂತ್ರ ಎಲ್ಲ ತಂದ ಇದ್ರಾಗ ಸ್ಟಾಕ್ ಮಾಡ್ತೀರಿ ಸರ್ ಮೋಟ್ರಲ್ಲಿ. ಮೋಟ್ರಲ್ಲಿ ಸ್ಟಾಕ್ ಮಾಡಿ ಇಲ್ಲೇ ಇದ್ರ ಮಾಡಿ ಇಲ್ಲಿ ಬೆಳೆಗಳಿಗೆ ಇಲ್ಲೇ ಹಾಲ್ ಮೂಲಕ ಬೆಳೆಗಳಿಗೆ ಹೋಗೈತ್ರಿ ಸರ್. ಓ ಇಲ್ಲೇ ವಾಲ್ ಕೂಡ್ಸಿರ್ ಸರ್? ಇಲ್ಲೇ ಇದನ್ನ ಐತ್ರಿ ಸರ್. ಅದು ಗೋಕೃಪಾಮೃತ ಜೀವಾಮೃತ ಎಲ್ಲಾ ಸರ ಇಲ್ಲೇ ಕೊಡ್ತೀವಿ ಸರ್ ನಾವು. ಇಲ್ಲಿಂದ ಹೊಲಕ್ಕೆ ಎಲ್ಲಾ ಕಡೆ ಸಪ್ಲೈ ಆಗುತ್ತೆ ಸರ್ ನಮ್ಗೆ. 120 ಎಕರೆ ಎಲ್ಲ ಮೇನ್ ಪಾಯಿಂಟ್ ಇದೆ ಸರ್. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ ನಾವು ಬೆಳಗಾವಿ ಜಿಲ್ಲೆಯ ಒಬ್ಬ ವಿಶೇಷ ಕೃಷಿಕರನ್ನ ಭೇಟಿಯಾಗಕ್ಕೆ ಬಂದಿದ್ದೀವಿ. ಒಂದು ವಿಶೇಷವಾಗಿ ಹಸುಗಳಾಗ್ಲಿ, ಗೊಬ್ಬರ ತಯಾರಿಕೆ ಆಗ್ಲಿ, ನೀರಿನ ನಿರ್ವಹಣೆ ಆಗ್ಲಿ ಉತ್ತಮವಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಮೊದಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ. ನನ್ನ ಹೆಸರು ಯಲ್ಲಾಪಗೌಡ ಪಾಟೀಲ್ ಅಂತ, ಊರು ಕೋಳಿಗುಡ್ಡ, ತಾಲೂಕ್ ರಾಯಬಾಗ್, ಜಿಲ್ಲಾ ಬೆಳಗಾವಿ. ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಸರ್? 120 ಎಕರೆ ಸರ್ ಜಮೀನು ನಮ್ದು. ಅದ್ರೊಳಗ ಕಾಕಾಗಳು 5 ಮಂದಿ ರೀ. ಅದ್ರಾಗ ನಮಗ್ 22 ಎಕರೆ ಜಮೀನು ಬರುತ್ತೆ ಸರ್. ಎಲ್ಲರ ನಡುವ ಇದೆ ಸರ್. ಸರ್ ವಿಶೇಷವಾಗಿ ಏನೇನು ಬೆಳಿತೀರಿ ಸರ್? ನಾವ್ ಸೋಯಾಬೀನ್ ರೀ, ಉದ್ದು, ಕಬ್ಬು, ಮತ್ತ ಅರಿಶಿನ, ಈರುಳ್ಳಿ ಬೆಳಿತೀವಿ ಸರ್. ಮೆಕ್ಕೆಜೋಳನು ಬೆಳಿತೀವಿ ಸರ್. ಒಟ್ನಲ್ಲಿ ಸಮಗ್ರ ಕೃಷಿ ಮಾಡ್ತೀವಿ, ಎಲ್ಲಾ ತರ ಇದೆ ಸರ್. ಸರ್ ವಿಶೇಷವಾಗಿ ಹಸುಗಳು ಎಷ್ಟಿದಾವ್ರಿ? ಗೊಬ್ಬರ ಗೋಮೂತ್ರ ಯಾವ ರೀತಿ ಬಳಸ್ಕೊಂತೀರಿ ತೋರ್ಸಿ ಸರ್. ಓಕೆ ಸರ್, ಬರ್ರಿ ಸರ್. ನಮ್ಗೆ ಎತ್ ಸರ್. ಈಗ ಎತ್ಗಳು ಇದನ್ನ ಸರ್. ಸರ ಇದ ನಮ್ದ ಇದನ್ನ ಗಿರ್ನಿ ಸರ್. ಇದು ಈಚೆ ಕಡೆ ಹಿಟ್ಟು, ದನಗಳ ಮುಸರಿ ಎಲ್ಲಾ ಇದನ್ ಮಾಡ್ತೀವಿ ಸರ್. ಇವ್ನ ಒಕ್ಕಲ್ತನ ಜೋಡ್ನ ಸರ್. ಇದು ಎತ್ಗಳು ಇದಂತೀರಿ ಸರ್. ಇಲ್ಲಿ ನಮಗ ಗೋಮೂತ್ರ ಬಂದ್ ಜಮಾ ಆಕೈತಿ ಸರ್. ಇಲ್ಲಿಗೆ ಸ್ಟಾಕ್ ಮಾಡ್ತೀವಿ. ಇಲ್ಲಿ ಸ್ಟಾಕ್ ಮಾಡ್ತೀವಿ ಸರ್. ಅಲ್ಲಿ ತಂದ ಲಿಫ್ಟ್ ಮೋಟರ್ ಲಿಫ್ಟ್ ಮಾಡಿ ಇಲ್ಲಿ ಸ್ಟಾಕ್ ಮಾಡ್ತೀವಿ ಸರ್. ಇದು ನಾವ ಗಿರ್ನಿ ಸರ್. ಮಣಿದ ಬತ್ತು ಇವ್ ದನಗಳ ಮುಸುರಿ ಎಲ್ಲಾ ಇಲ್ಲೇ ಇದು ಮಾಡ್ತೀವಿ ಸರ್. ಇದೇ ದನಗಳು ಇದ್ದಾರೆ ಸರ್. ಟೋಟಲ್ ಎಷ್ಟು ದನ ಇದಾವ ಸರ್? ಈಗ 60 ಅದಾವ ಸರ್. ಈಗ ಯಾವ್ಯಾವ ತಳಿ ಯಾವ ಸರ್? ಗೀರ್ ಇದೆ ಸರ್, ಜವಾರಿ ಆಕಳುಗಳು ಇದಾವ ಸರ್, ಎಮ್ಮೆಗಳು. ಇದು ಜವಾರಿ ಸರ್. ಇದು ಗೀರು. ಗೀರ್ ಎಷ್ಟಾವ್ರಿ ಸರ್? ಗೀರ್ 4-5 ಸರ್. ಇವ್ರ ಅಪಾರ ಸರ್, ದೊಡ್ಡವ್ರಿ. ನಮಸ್ಕಾರ ರೀ. ಎಮ್ಮೆಗಳು ಎಷ್ಟಾವ್ರಿ? 3 ಅದಾವ್ರಿ ಸರಿ. ಇದಕ್ಕೆಲ್ಲ ಮೇವಿನ ನಿರ್ವಹಣೆ ಯಾವ ತರ ಮಾಡ್ತೀರಿ ಸರ್? ಆಗೋಳಿದಂತ ಸರ ಇಲ್ಲಿ ಇದನ್ ಮಾಡಿ ನಾವು ಗೊಂಜಾಳ, ಹುಲ್ಮೇವ ಎಲ್ಲಾ ಮಿಕ್ಸ್ ಮಾಡ್ತೀವಿ. ಇಲ್ಲಿ ಇದ್ರ ತಕ ಕಡದ ಇದು ಮಾಡ್ತೀವಿ. ಇಲ್ಲೇ ಇದನ್ನ ಆಕೈತ್ರಿ ಸರ್. ಸ್ಟಾಕ್ ಎಲ್ಲಾ ಮಾಡ್ತೀವಿ. ಕಸಿ ಮೇವ ಎಲ್ಲಾ ಇಲ್ಲಿ ಸ್ಟಾಕ್. ಈ ಚಾಪ್ ಕಟ್ರಿ ಎಲ್ಲಾ ಇದನ್ ಮಾಡ್ತೀವಿ ಸರ್. ಒಣಮೇವನು ತಂದ್ ಇಲ್ಲೇ ಕೊರದೆಲ್ಲ ಮೊದಲು ಸಿಲೆಕ್ಟ್ ಮಾಡ್ತೀವಿ ಸರ್. ಗೋಮೂತ್ರ ಇಲ್ಲಿ ಬರ್ತದೆ ಸರ್. ಈ ಕಡೆ ದನದ್ರಿ, ಈ ಕಡೆ ದನದ ಇಲ್ಲಿ ಇದನ್ನ ಆಕೈತ್ರಿ ಸರ್. ಎರಡು ಕಡೆ ಬರ್ತೈತಿ. ಈಜಿ ಬರೋ ತರ ಮಾಡಿರಿ. ಅದು ತೊಳೆದದ್ದೆಲ್ಲ ಒಂದೇ ತೊಳೆದೆಲ್ಲ ಒಂದೇ ತವರ ಸ್ಟಾಕ್ ಆಗೈತ್ರಿ. ಇಲ್ಲಿ ಪಾರ್ ಆಕೈತಿ ಸರ್. ಅಡ್ಡದ್ರು ಇಲ್ಲಿ ಬರ್ತದ ಇಲ್ಲೇ ಬರ್ತೈತ್ರಿ ಸರ್. ಇಲ್ಲಿ ಹೆಚ್ಚಾದ್ ನಾವ್ ಗೋಮೂತ್ರ ಬೆಸ್ಟ್ ಬೇರೆ ಬೇಕಾದ್ರೆ ಇಲ್ಲಿ ಜಮಾ ಮಾಡ್ತೀವಿ ಸರ್. ಉಳಿಕೆ ತುಂಬಿ ತಂದ್ರಿ. ಈಗ ಅಲ್ಲಿ ಸಪರೇಟ್ ಗೋಮೂತ್ರ ಬೇಕಂದ್ರೆ ಇಲ್ಲಿ ಸರ್. ಇದು ಗೊಬ್ಬರ ಹೆಂಡಿ ಉಳ್ದಿದ್ರಿ ಸರ್. ಇದನ್ನ ನಾಳೆ ತಿಪ್ಪಿ ಕಡಿ ಹಾಕತ್ತೇಳಿ ಇದನ್ನ ಮಾಡ್ಕೊತೀವಿ ಸರ್. ಸಾವಯವ ಇದನ್ನ ಮಾಡ್ಕೊತೀರಿ. ಇದ ಎಲ್ಲಾ ಸ್ಟಾಕ್ ಇಲ್ಲಿ ಹಾಕೈತ್ರಿ ಸರ್. ಗೋಮೂತ್ರ ಎಲ್ಲಾ ಹೆಂಡಿ ಅದೇ ತೊಳೆದಿದ್ದೈತಿರಲ್ಲ ದನಗಳದ್ರಿ. ಎಲ್ಲಾ ಕೃಷಿ ಎಲ್ಲಾ ಇಲ್ಲೇ ಜಮಾ ಆಕೈತಿ. ತ್ಯಾಜ್ಯ ಬಂದ್ರಿ. ಇದು ಫಿಲ್ಟರ್ ಆಗ್ತದ? ಇದು ಮತ್ತೆ ಇಲ್ಲಿ ಫಿಲ್ಟರ್ ಆಕೈತಿ ಸರ್. ಇಲ್ಲಿ ಒಳಗೊಂದ್ ಮೋಟರ್ ಇದೆ ಸರ್. ಆ ಪೈಪ್ ಐತಿರಲ್ಲ ಸರ್, ಅದ್ರಾಗ ಇದನ್ನ ಫಿಲ್ಟರ್ ಆಗ್ರಿ ಆ ಟಾಕಿ ಹೋಗೈತ್ರಿ ಸರ್. ಅಲ್ಲಿ ಹೊರಗಡೆ ಟಾಕಿ ಹೋಗೈತಿ ಸರ್. ಅದರಿಂದ ನಾವು ಬೆಳೆಗಳಿಗೆ ಸಪ್ಲೈ ಮಾಡ್ತೀವಿ. ನೋಡ್ಬೋದು ಫ್ರೆಂಡ್ಸ್, ಕೊಟ್ಟಿಗೆಯಲ್ಲಿ ಇರುವಂತ ಗೋಮೂತ್ರ ಆಗ್ಲಿ, ಕೊಟ್ಟಿಗೆ ತೊಳೆದ ನೀರಾಗ್ಲಿ ಎಲ್ಲಾನು ಬಂದು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಫಿಲ್ಟರ್ ಆಗ್ತದೆ. ನೋಡ್ಬೋದು 3 ಹಂತ ಮಾಡಿದ್ದಾರೆ. ಇಲ್ಲಿ ಗಟ್ಟಿಯಾಗಿರೋದು ಇದೆ, ಸ್ಟೋರ್ ಆಗಿದೆ. ಇಲ್ಲಿಂದ ಫಿಲ್ಟರ್ ಆಗಿ ಸ್ವಲ್ಪ 2ನೇ ಹಂತಕ್ಕೆ ಬರ್ತದೆ. ಇಲ್ಲಿಂದ ಪ್ಯೂರ್ ಲಿಕ್ವಿಡ್ ಇಲ್ಲಿ ಸ್ಟೋರ್ ಆಗ್ತದೆ. ಈ ಸ್ಟೋರ್ ಆಗಿರೋಂಥದನ್ನ ಪಂಪ್ನಿಂದ ಲಿಫ್ಟ್ ಮಾಡಿ 1000 ಲೀಟರ್ ಟ್ಯಾಂಕಿಗೆ ಸ್ಟೋರ್ ಮಾಡ್ತಾರೆ. ಅಲ್ಲಿಂದ ಹೊಲಗಳಿಗೆ ಸಪ್ಲೈ ಕೊಡ್ತಾರೆ. ಒಂದು ಒಳ್ಳೆ ಐಡಿಯಾ ಮಾಡಿದ್ದಾರೆ. ಜೊತೆಗೆ
ಗೊಬ್ಬರನು ಇಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಇದನ್ನ ಗೊಬ್ಬರನ ಹೊಲಕ್ಕೆ ಹೊಡೆ ಕೆಲಸ ಮಾಡ್ತಾರೆ. ಇದು ರೌದಿ ಬಿಂಡಲ್ ಸರ್ ಇದು. ಹಾ ರೀ. ಈ ರೌದಿ ಕಬ್ಬ ಇದನ್ನ ದನಗಳ ಕಾಲಾಗ ಗೊಬ್ಬರ ಇದನ್ನ ಮಾಡಾಕ್ರಿ ಇವ್ರು ಇದನ್ನ ಮಾಡ್ತಾರೆ ಸರ್. ಎರೆಹುಳು ಗೊಬ್ಬರ ಕಗಲಿ ಕಬ್ಬಿನ ರೌದಿ ಸುಡಲ್ಲ ಸರ್ ನಾವ್ ಈಗ ಎಲ್ಲ ರೌದಿ ಗಾಂಡೆ ಮಾಡಿ ಪಿಂಡಲ್ ಮಾಡಿ ಸ್ಟಾಕ್ ಮಾಡ್ಕೋತೀರಿ. ಅಲ್ಲಿ ಸ್ಟೋರ್ ಮಾಡಿದ ಗೋಮೂತ್ರ ಎಲ್ಲ ತಂದ ಇದ್ರಾಗ ಸ್ಟಾಕ್ ಮಾಡ್ತೀರಿ ಸರ್. ಮೋಟ್ರಲ್ಲೇ ಸ್ಟಾಕ್ ಮಾಡಿ ಇಲ್ಲೇ ಇದನ್ನ ಮಾಡಿ ಇಲ್ಲಿ ಬೆಳೆಗಳಿಗೆ ಇಲ್ಲೇ ಹಾಲ್ ಮೂಲಕ ಬೆಳೆಗಳಿಗೆ ಹೋಗೈತ್ರಿ ಸರ್. ಓ ಇಲ್ಲೇ ವಾಲ್ ಕೂಡ್ಸಿರ್ ಸರ್. ಇಲ್ಲೇ ಇದನ್ನ ಐತ್ರಿ ಸರ್. ಅದು ಇದನ್ನ ಮಾಡಿದ್ರೆ ಕಂಟಿನ್ಯೂ ತುಂಬ್ತದ್ರ ಸರ್. ಇದ್ರಲ್ಲಿ ಇಲ್ಲೇ ಬೆಳೆಗಳಿಗೆ ಹೋಗೈತ್ರಿ ಸರ್. ಇಲ್ಲಿಂದ ಹೋಗ್ತದ ಇಲ್ಲಿದೆ ಎಲ್ಲ ಸಾಯಪಾನ ಬೆಳೆಗಳಿಗೆ ಹೋಗೈತಿ ಸರ್. ಇದು ನೀರು 120 ಎಕರೆಕೆಲ್ಲ ಇದೆ ನೀರಿಂದ ಇಲ್ಲಿದೆ ಹೋಗೈತಿ ಸರ್. ಮೇನ್ ಪಾಯಿಂಟ್ ಇಲ್ಲೇ ಮಾಡಿ ಮೇನ್ ಪಾಯಿಂಟ್ ಇಲ್ಲೇ ಇದೆ ಸರ್. ಇಲ್ಲಿಂದ ಎಲ್ಲಾ ಬೆಳೆಗಳಿಗೆ ಆಗ್ತದ್ರಿ. ಒಳ್ಳೆ ಐಡಿಯಾ ಸರ್. ಖರ್ಚು ಬಾಳ ಆಗಿರ್ಬೇಕು ಸರ್ ಇದಕ್ಕೆ. ಖರ್ಚು ಇದಕ್ಕಿದೆ ಸರ್. ಅದು ಈ ನಾವು ಮಾಡಿವಿ ಸರ್ ಒಂದ್ 15-20 ವರ್ಷ ಆಯ್ತ್ರಿ ಸರ್. ಗೋಕೃಪಾಮೃತ ಜೀವಾಮೃತ ಎಲ್ಲಾ ಸರ ಇಲ್ಲೇ ಕೊಡ್ತೀವಿ ಸರ್ ನಾವು. ಇಲ್ಲಿಂದ ಹೊಲಕ್ಕೆ ಎಲ್ಲಾ ಕಡೆ ಸಪ್ಲೈ ಆಗುತ್ತೆ ಸರ್ ನಮ್ಗೆ. 120 ಎಕರೆ ಎಲ್ಲ ಮೇನ್ ಪಾಯಿಂಟ್ ಇದೆ ಸರ್. ಸರ್ 120 ಎಕರೆಕ್ಕೂ ನೀರಿಗೆ ಯಾವ ತರ ಅನುಕೂಲ ಮಾಡ್ಕೊಂಡು ನಾವು 120 ಎಕರೆಗೆ ನೀರಿಗೂ ಅಲ್ಲ ಸರ್. ಇದು ತಾಕೆ ಇದನ್ನಿದೆ ಸರ್. ಹೊಂಡ ಕಟ್ಟಿದೀವಿ ಸರ್ ಇದನ್ನ. ಇದರಿಂದ ಅಲ್ಲಿ ಏನ್ ಮೇನ್ ಇದನ್ ಬರುತ್ತ ಸರ್. ಹೊಳಿದಿಂದ ಪೈಪ್ಲೈನ್ ಇದೆ. ಕೃಷ್ಣಾ ನದಿಯಿಂದ ಪೈಪ್ಲೈನ್ ಇದೆ ಸರ್. ಕೃಷ್ಣಾ ನದಿಯಿಂದ ಪೈಪ್ಲೈನ್ ಇದೆ ಸರ್. ಎಷ್ಟು ದೂರ ಆದ್ರಿ ನದಿ? ಅದ್ 8 ಕಿಲೋಮೀಟರ್ ಇಂದ ಇದೆ ಸರ್. ಅದು 8 ಕಿಲೋಮೀಟರ್ ಇಂದ ಪೈಪ್ಲೈನ್ ಇದೆ ಸರ್. ಇದು ಒಮ್ಮೆ ಕೆರಿ ತುಂಬೇಕಾರೆ ಸರ್ 14-15 ತಾಸು ಬೇಕ್ರಿ ಸರ್. ಇದಿಷ್ಟು ತುಂಬಬೇಕಾರೆ ಕಂಟಿನ್ಯೂ ಲೈನ್ ದಾಗ 14-15 ತಾಸು ಬೇಕ್ರಿ ಸರ್. ಎಷ್ಟು ಮೋಟರ್? ಎಷ್ಟು 6 ಅದಾವೆ ಸರ್. 6 ಮೋಟರ್ ಅದಾವ್ರಿ ಸರ್. 6 ಮೋಟರ್ 6 ಮೋಟರ್ ಇಂದ ಈ ಕೆರಿ ತುಂಬ್ತೀವಿ ಸರ್. ಈಗ ಒಮ್ಮೆ ಲೈನ್ ಇರೋದ್ರಲ್ದಾವ್ರಿ ಇವೇನ ಬೋರ್ಗಳದಾವ್ರಲ್ಲ ಸರ್. ಈ ಬೋರ್ಗಳದಿಂದ್ರು ಹೊಲ್ದಾಗ 5-6 ಬೋರ್ ಅದಾವ್ರಿ ಸರ್. ಅದ್ರದಿಂದ ಇದ್ರಾಗ ಮಿಕ್ಸ್ ಮಾಡ್ತೀವಿ ಸರ್. ಒಳ್ಳೆ ಎಲ್ಲಾ ತರ 2 ತರ ಮಿಕ್ಸ್ ಮಾಡ್ತೀವಿ ಸರ್. ಇದ್ರಾಗ ಮೀನ ತಂದ್ ಬಿಟ್ಟಿದ್ವಿ ಸರ್. ಮೀನನ ಅವ್ರಿ? ಮೀನುದವ್ರಿ ಸರ್ ಒಳಗ. ಅದ್ರ ನಾವೇನ ಮೀನುಗಾರಿಕೆ ಮಾಡ್ಬೇಕಂತ ಮಾಡಿಲ್ಲ ಸರ್. ಅದ್ರ ತ್ಯಾಜ್ಯದಿಂದ ನಮಗ ಹೊಲಗಳಿಗೂ ಇದನ್ನಕೈತ್ರಿ ಸರ್. ಅನುಕೂಲ ಆಗುತ್ತೆ ಸರ್. ಮತ್ತ ಅವ ಕೆರಿ ಯಾವತ್ತೂ ಸ್ವಚ್ಛ ಇಡ್ತಾರ ಸರ್. ಮೊದಲ ಒಂದ್ ಈಗ 2-3 ವರ್ಷ ಹಿಂದಾಗ ಮೊದಲ ಬಿಡಾಗ ಸರ್ ಒಳಗ್ ಕಸ ಬಾಳ ಹೇಳ್ತಿತ್ತು ಸರ್ ಒಳಗ ಇದ್ರಾಗ. ಹಿಂಗ ಎಲ್ಲಾ ಕೊಡಿ ಕೇಳಾನ ಸರ್. ಇದ್ರಾಗ ಘಟಪ್ರಭಾದಿಂದ ಮೀನ ತಂದ್ ಬಿಟ್ಟಿರಿ ಸರ್. ಮೀನಿಂದ ಎಲ್ಲಾ ಮೀನು ಅವತ್ತಿಂದ ಮೀನು ಬದುಕ್ತಾವ್ರಿ ಸರ್. ನಮ್ಮ ಕೆರಿನೂ ಸ್ವಚ್ಛ ಬೀಳ್ತಿತ್ತು ಸರ್. ಅಂದ್ರ ಕೆರಿ ಕ್ಲೀನ್ ಮಾಡಕ ಇದನ್ ಬಾಳ್ತಿರಿ ಸರ್ ಖರ್ಚು. ಅದ್ರದ್ದೆಲ್ಲ ಅವ ಮೀನ ಇದನ್ ಮಾಡ್ತಾವ್ರಿ ಸರ್. ಮೀನ ಬಿಡುದ್ರಿಂದ ಸರ್ ನಾವ್ ಮೀನುಗಾರಿಕೆ ಅಟ್ಟ ಅಲ್ದನ ಸರ್. ಒಳಗ ಮೀನಿದಿಂದ ಬರೋ ತ್ಯಾಜ್ಯದಿಂದ್ರಿ ನಾವ್ ಗೊಬ್ಬರ ಎಲ್ಲಾ ಇದನ್ ಮಾಡಿ ಅದನ್ನ ಹೊಲಕ್ ಬಿಡುದ್ರಿಂದ್ರಿ ಅವ ನೀರ್ ಅಗ್ದಿ ಶುದ್ಧೀಕರಣ ಮಾಡದ್ರಿ ಸರ್. ಯಾವ್ದೋ ಇವು ಕೃಷಿ ಇದನ್ ಮಾಡಿರ್ತಾರ ನೋಡಿ ಸರ್. ಬಿಸಿಲ ಇದನ್ ಮಾಡಿರ್ ನೋಡ್ರಿ ಎಲ್ಲಾ ಕ್ಲಿಯರ್ ಇದನ್ ಆಗುತ್ತೆ ಸರ್. ಈಗ ಒಂದ್ 15 ವರ್ಷದಿಂದ ಸರ್ 3 ಲಕ್ಷ ರೂಪಾಯಿ ಖರ್ಚು ಬಂದಿದೆ ಸರ್. 3 ಲಕ್ಷದಾಗ ಈಗ ಆಗೈತೆ ಸರ್. ಈಗಾದ್ರೆ ಎಷ್ಟು ಖರ್ಚು ಬರ್ಬೋದು? ಈಗ ಆದ್ರೆ ಇಲ್ಲೊಂದ್ರ ಸರ್ ಒಂದ್ 15-20 ಲಕ್ಷ ಬರ್ಬೋದು ಸರ್. ನಮಸ್ಕಾರ ರೀ. ನಮಸ್ಕಾರ. ನಿಮ್ ಹೆಸರು ಪರಿಚಯ ಹೇಳ್ರಿ. ಒಂದು ಅಪ್ಪಣ್ಣ ತಮ್ಮಡ ಪಾಟೀಲ್ ಕೋಳಿಗುಡ್ಡು ತಾಲೂಕು ರಾಯಬಾಗ. ಫ್ಯಾಮಿಲಿ. ಈಗ ನಿಮ್ ಕಾಲನೇ ಒಂದ್ ಬೇರೆ ಐತ್ರಿ, ಈಗಿನ ಕಾಲನೇ ಬೇರೆ ಆಗ್ಯದ. ಯಾವ ತರ ನಿಮ್ ಕಾಲದಲ್ಲಿ ಕೃಷಿ ಯಾವ ತರ ಇತ್ತು, ಈಗ ಯಾವ ಹಂತಕ್ ಬಂದ? ಆಗ ಏನ್ ಕೃಷಿ ಮಾಡ್ತಿದ್ವಿ, ಒಂದು ನೆಮ್ಮದಿ ಇತ್ತು. ಉತ್ಪನ್ನ ಕಡಿಮೆ ಹೊಂಡೋದಕ್ಕೆ ನೆಮ್ಮದಿ ಇತ್ತು. ಈಗ ಎಷ್ಟೇ ಉತ್ಪನ್ನ ಹೆಚ್ಚು ಹೊಂಟ್ರು ನೆಮ್ಮದಿ ಇಲ್ಲ. ಈಗ ಕಾರಣ ಅಂದ್ರೆ ಏನ, ಈ ರಾಸಾಯನಿಕ ಗೊಬ್ಬರದಿಂದ ಉಪಯೋಗ ಮಾಡ್ಕೊಂಡಿರೋದ್ರಿಂದ ಈಗ ಅದು ಬೇಡ, ಭೂಮಿ ಹಾಳು ಮಾಡೋದು ಬೇಡ ಅಂತೇಳಿ ಇದು ನಾವು ದನಗಳು ಇದನ್ನ ಮಾಡಿ ಸಗಣಿ ಮತ್ತೆ ಉಚ್ಚಿ ಎಲ್ಲಾ ಬಿಟ್ಟ ಮಾಡ್ಸಕ್ ಹಚ್ಚಿದ್ರಿ. ಭೂಮಿ ಮತ್ತೆ ತಯಾರಾಗ್ತದ್ರಿ. ತಯಾರಾಗೈತಿ. ಈಗ ನಿಮ್ ಮಕ್ಕಳು ಈಗ ಕೃಷಿ ಮಾಡ್ಲಕತ್ತಾರ, ಹೆಂಗ ಅನಸ್ತದ ನಿಮ್ಗ? ಮಕ್ಕಳ ಕೃಷಿ ಮಾಡತ್ತಾರ ಎಲ್ಲಾರು. ಒಬ್ಬೊಬ್ರು ನಾವು 7 ಮಂದಿ ಬ್ರದರ್ಸ್. 7 ಮಂದಿಯಾಗ 2 ಮೊದಲು ಬೇರೆ ಇದಾರು. 5 ಮಂದಿ ಕೂಡಿದ್ವಿ ನಾವು. ಈಗ 5 ಮಂದಿಯಾಗ ಒಬ್ಬರು ಅದಾರ. ಹೋಗ್ಬೇಕು ಎಲ್ಲಾರು ಇದ್ರಾಗ 3 ಮಂದಿ ಕೃಷಿ ಮಾಡ್ತಾರು. ಅದವರೆಲ್ಲ ಒಂದೊಂದು ಉದ್ಯೋಗ ಅದಾರು. ಒಟ್ನಲ್ಲಿ ಕೃಷಿಯಿಂದ ಕೃಷಿ ಆರಾಮ ಐತಿ. ಅಂದ್ರ ಮಾಡ್ಬೇಕ್ರಿ. ಕೃಷಿ ಮಾಡಬೇಕ. ಕೃಷಿಗೆ ಬಹಳ ಮಹತ್ವ ಐತಿ. ಇಂದಿನ ಮಹತ್ವ ಸಿಗತೈತಿ. ಕೃಷಿ ಮಾಡ್ಲೇಬೇಕು ಎಲ್ಲಾರು. ನೋಡಿದ್ರಲ್ಲ ರೈತ ಬಾಂಧವ್ರೆ, ಕೃಷಿಯನ್ನೇ ನಂಬಿಕೊಂಡು ಅದರಿಂದಲೇ ಒಂದು ಒಳ್ಳೆಯ ಹಂತಕ್ಕೆ ಬಂದಿದ್ದಾರೆ. ಇಲ್ಲಿ ವಿಶೇಷವಾಗಿ ಪಶುಪಾಲನೆ ಆಗ್ಲಿ, ಅದರ ಗೊಬ್ಬರ ಗೋಮೂತ್ರದ ನಿರ್ವಹಣೆ ಆಗ್ಲಿ, ವಿಶೇಷವಾಗಿ ನೀರಿನ ಸಮಸ್ಯೆ ಇರೋದ್ರಿಂದ ನೀರು ಸಂಗ್ರಹ ಮಾಡಕ್ಕೆ ಒಂದು ಉತ್ತಮವಾದಂತ ಕೆರೆನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರಿಂದಲೇ ಇಡೀ 120 ಎಕರೆ ಹೊಲಕ್ಕೆ ನೀರನ್ನ ಸಪ್ಲೈ ಮಾಡ್ಕೊಂಡು ಇವರು ಗೊಬ್ಬರ ಔಷಧಿಗಳನ್ನ ನೀರಿನ ಜೊತೆ ಬಿಡೋದು ಒಂದು ಅದ್ಭುತವಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ
ಉತ್ತಮ ಕೃಷಿನ ಮಾಡ್ತಾ ಇದ್ದಾರೆ. ಇಂತ ವಿಶೇಷ ಕೃಷಿಯನ್ನ ಭೇಟಿಯಾಗಿದ್ದು ತುಂಬಾ ಸಂತೋಷ ಅಂತಾನೆ ಹೇಳ್ಬೋದು. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ಟಿವಿ ಅವರಿಗೆ. ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಇಂತ ವಿಶೇಷ ಕೃಷಿಕರ ಪರಿಚಯ ಎಲ್ರಿಗೂ ಆಗ್ಲಿ ಅಂತ ಹೇಳ್ತಾ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.